ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ದಯಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ಚಾತುರ್ಮಾಸ್ಯದಲ್ಲಿ ಪ್ರವಚನ ಮಾಲಿಕೆಯಲ್ಲಿ ಪೂಜ್ಯ ಗುರುಗಳ ಆದೇಶದಂತೆ ತೀರ್ಥಕ್ಷೇತ್ರದ ಮಹತ್ವದ ಬಗ್ಗೆ ಕೆಲವು ವಿಷಯಗಳನ್ನು ಪ್ರಸ್ತಾವಿಸುತ್ತೇನೆ. ಎಲ್ಲರಿಗೂ ಬೇಕಿರುವುದು ದೇವರ ಅನುಗ್ರಹ. ದೇವರ ಅನುಗ್ರಹಕ್ಕೋಸ್ಕರವಾಗಿ, ದೇವರ ಸಾಕ್ಷಾತ್ಕಾರ, ಮೋಕ್ಷ, ಸ್ವರ್ಗಗಳಿಗೋಸ್ಕರವಾಗಿ ಅನೇಕ ರೀತಿಯಾಗಿ ಪ್ರತಿಯೊಬ್ಬ ಪುರುಷನೂ ಕೂಡ ಸಾಧನೆಗಳನ್ನು ಮಾಡ್ತಾ ಇರ್ತಾರೆ. ಅಂತಹ ದೇವರ ಅನುಗ್ರಹ ಆಗಲಿಕ್ಕೆ ನಮಗೆ ಎರಡು ಮಾರ್ಗ ಇದೆ. ಒಂದು ನಿರ್ಮಲವಾದ ಭಕ್ತಿ, ಇನ್ನೊಂದು ನಿಷ್ಕಾಮ ಕರ್ಮ. ನಿರ್ಮಲವಾದ ಭಕ್ತಿ ಎಂದರೆ ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಆ ಎಲ್ಲ ಕೆಲಸಗಳು ನನ್ನಿಂದ ಆಗಿಲ್ಲ, ಎಲ್ಲವೂ ದೇವರಿಂದಲೇ ಆಗಿರೋದು. ನಾಹಂ ಕರ್ತ ಹರಿಕರ್ತ ಅನ್ನುವಂತಹ ಭಾವನೆ ಇದ್ದು ಎಲ್ಲ ಕೆಲಸಗಳನ್ನು ಕೂಡ, ಲಾಭ ನಷ್ಟಗಳು ಏನಿದ್ದರೂ ಕೂಡ ಎಲ್ಲವನ್ನು ಕೂಡ ದೇವರಿಗೆ ಅರ್ಪಣೆ ಮಾಡುವಂತಹ ಬುದ್ಧಿ, ಇದನ್ನೇ ನಿರ್ಮಲವಾದ ಭಕ್ತಿ ಎನ್ನಬಹುದು. ಇನ್ನೊಂದು ನಿಷ್ಕಾಮ ಕರ್ಮ. ನಿಷ್ಕಾಮ ಕರ್ಮ ಅಂತಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ ಹಾಗೆ ಕರ್ಮಣ್ಯೇವಾಧಿಕಾರಃ ಮಾ ಫಲೇಷು ಕದಾಚನ, ಯಾವ ಫಲವನ್ನು ಕೂಡ ಅಪೇಕ್ಷಿಸದೆ ಮಾತೇ ಸಂಗೋಸ್ತ್ವ ಕರ್ಮಣಿ, ಕೆಟ್ಟ ಕೆಲಸಗಳು ಎಲ್ಲಿ ಆಗುತ್ತೆ ಅಲ್ಲಿ ಸಂಘವನ್ನು ಮಾಡದೆ ಕೆಲಸವನ್ನು ಮಾಡ್ತಾ ಇರಬೇಕು, ಕರ್ಮವನ್ನು ಮಾಡಬೇಕು ಅನ್ನೋದು ಅಭಿಪ್ರಾಯ. ಈ ಎರಡನ್ನು ನಾವು ಮಾಡಿದರೆ ಸಾಕು, ದೇವರ ಅನುಗ್ರಹ ಆಗಲಿಕ್ಕೆ ನಮಗೆ ಸಾಧ್ಯತೆ ಇದೆ. ಈ ಎರಡೂ ಕೂಡ ನಮಗೆ ಈ ತೀರ್ಥಕ್ಷೇತ್ರಗಳ ಮೂಲಕವಾಗಿ ಲಭಿಸುತ್ತೆ. ತೀರ್ಥಕ್ಷೇತ್ರ ಸಂದರ್ಶನಗಳಿಂದ ಇಂತಹ ಫಲ ಹೇಗೆ ಸಿಗುತ್ತೆ ಅಂತಂದರೆ, ಪುರಾಣದ ವಚನ ಒಂದು ಪ್ರಮಾಣ ನೋಡಬಹುದು. ಬ್ರಹ್ಮ ಜ್ಞಾನೇನ ವಾ ಮುಕ್ತಿ ಪ್ರಯಾಗ ಮರಣೇನ ವಾ ಅಥವಾ ಸ್ನಾನ ಮಾತ್ರೇಣ ಗೋಮತ್ಯಾಂ ಕೃಷ್ಣ ಸನ್ನಿಧೌ. ಇದರ ಅಭಿಪ್ರಾಯ, ಸರಿಯಾಗಿ ಬ್ರಹ್ಮ ದೇವರನ್ನು, ವಿಷ್ಣು ದೇವರನ್ನು ತಿಳಿಯುವುದರ ಮೂಲಕವಾಗಿ ಒಬ್ಬ ಮನುಷ್ಯನಿಗೆ ಮುಕ್ತಿಯಾಗಲಿಕ್ಕೆ ಸಾಧ್ಯ ಇದೆ. ಬ್ರಾಹ್ಮಣ ಅಂತಂದ್ರೇ ಬ್ರಹ್ಮ ಅಣತೀತಿ ಬ್ರಾಹ್ಮಣ. ಬ್ರಹ್ಮ ವಿಷಯಕ ಏನೇನು ಜ್ಞಾನಗಳೆಲ್ಲ ಇದೆ ಅದನ್ನೆಲ್ಲ ತಿಳಿಯುವುದು ಬ್ರಾಹ್ಮಣ ಅನ್ನುವಂಥ ಶಬ್ದಕ್ಕೆ. ಬ್ರಹ್ಮ ಅಣತೀತಿ, ಅಣತಿ ಅಂದರೆ ತಿಳಿಯೋದು ಎಂಬುದಾಗಿ ಅರ್ಥ. ಅಥವಾ ಪ್ರಯಾಗ ಮರಣೇನವ, ಪ್ರಯಾಗ ಕ್ಷೇತ್ರಕ್ಕೆ ಹೋಗಿ ನಮ್ಮ ಪ್ರಾಣ ಹೋಯಿತು ಅಂದರೂ ಕೂಡ ನಮಗೆ ಮುಕ್ತಿಯಾಗಲಿಕ್ಕೆ ಸಾಧ್ಯ ಇದೆ. ಅಥವಾ ಗೋಮತ್ಯಾಂ ಸ್ನಾನ ಮಾತ್ರೇಣ, ಗೋಮತಿ ನದಿಯ ತೀರದಲ್ಲಿ ಸ್ನಾನ ಮಾಡಿದರೆ ಸಾಕು ನಮಗೆ ದೇವರ ಅನುಗ್ರಹ ಆಗುತ್ತೆ, ಮುಕ್ತಿ ಸಿಗುತ್ತೆ ಅನ್ನುವಂತಹ ವಾಕ್ಯ ಪ್ರಮಾಣ ನಮಗೆ ಪುರಾಣಗಳಲ್ಲಿ ನೋಡಬಹುದು. ಹಾಗಾಗಿ ಈ ನಿರ್ಮಲವಾದ ಭಕ್ತಿ, ನಿಷ್ಕಾಮ ಕರ್ಮ ಎರಡರೊಟ್ಟಿಗೆ ನಾವು ತೀರ್ಥಕ್ಷೇತ್ರ ಸಂದರ್ಶನ ಮಾಡುವುದರಿಂದ ಇವೆಲ್ಲ ಲಾಭಗಳಾಗಲಿಕ್ಕೆ, ದೇವರ ಅನುಗ್ರಹ ಆಗಲಿಕ್ಕೆ ಸಾಧ್ಯತೆ ಇದೆ. ಹಾಗಾದರೆ ತೀರ್ಥಕ್ಷೇತ್ರ ಯಾತ್ರೆ ಅಥವಾ ತೀರ್ಥಯಾತ್ರೆ ಅನ್ನುವ ಶಬ್ದಕ್ಕೆ ಲೋಕರೂಢಿ ತೀರ್ಥಕ್ಷೇತ್ರಗಳ ಸಂದರ್ಶನ ಅಂತ ಅಷ್ಟು ನಾವು ತಿಳ್ಕೊಳ್ಬೋದು. ಇನ್ನೊಂದು ಅರ್ಥ ಏನು ಅಂತಂದರೆ, ವೈಷ್ಣವ ಕ್ಷೇತ್ರಗಳ ಸಂದರ್ಶನ ಮಾಡೋದರಿಂದ ಅಲ್ಲಿ ಶಾಸ್ತ್ರೋಕ್ತವಾದ ಪುರಾಣಗಳ ಹಿನ್ನೆಲೆ ಎಲ್ಲ ಇರುತ್ತದೆ. ಅದರ ಬಗ್ಗೆ ಅತಿಶಯವಾಗಿ ಸ್ಮರಣೆ ಮಾಡಿ ಅವುಗಳ ಚಿಂತನೆಯನ್ನು ಮಾಡಬೇಕು. ಅಲ್ಲಿ ವಿಶೇಷ ನದಿ ಪ್ರವಾಹ ಇರುತ್ತದೆ. ಆ ಸ್ನಾನ ಮಾಡುವುದರಿಂದಾಗಿ ಆ ನದಿಗಳ ಮೂಲಕವಾಗಿ ವಿಶೇಷವಾದಂತಹ ದೇಹಕ್ಕೆ ಪುಣ್ಯ ಭಾವನೆ ಬರುತ್ತದೆ. ಅಲ್ಲಿ ವಿಶೇಷವಾಗಿ ಸೇವೆಯನ್ನು ಮಾಡಿ ಪ್ರಸಾದ ಸ್ವೀಕಾರ ಮಾಡುವುದರಿಂದ ನಮ್ಮ ಜೀವನ ಧನ್ಯ ಅನ್ನುವಂತಹ ಒಂದು ಭಾವನೆ ಬರುತ್ತದೆ. ಹಾಗಾಗಿ ಇದು ಮುಖ್ಯವಾಗಿ ತೀರ್ಥಕ್ಷೇತ್ರಗಳ ಸಂದರ್ಶನ ಅನ್ನುವಂಥ ಅರ್ಥವನ್ನು ನಾವು ತೀರ್ಥಯಾತ್ರೆ ಪದಕ್ಕೆ ಅರ್ಥವನ್ನು ಮಾಡಿಕೊಳ್ಳಬೇಕು. ಮತ್ತು ಏನನ್ನು ಮಾಡಬಾರದು ಅಂತಂದರೆ, ಎಷ್ಟು ಆಗುತ್ತೋ ಅಷ್ಟು ವಿವಿಧ ಸ್ಥಳಗಳಿಗೆ ಮಾತ್ರ ಹೋಗಿ, ನಿಷಿದ್ಧ ಸ್ಥಳಗಳು ಪ್ರತಿಯೊಂದು ತೀರ್ಥಕ್ಷೇತ್ರಗಳಲ್ಲೂ ಕೂಡ ಕೆಲವು ಇದ್ದೇ ಇರ್ತದೆ. ಎಷ್ಟೇ ಆಕರ್ಷಣೀಯವಾಗಿದ್ದರೂ ಕೂಡ ಅಂತಹ ನಿಷಿದ್ಧ ಸ್ಥಳಗಳಿಗೆ ನಾವು ಹೋಗಬಾರದು. ಇದನ್ನು ಕೂಡ ವಿಶೇಷವಾಗಿ ತಿಳ್ಕೊಳ್ಬೇಕು. ಏಕೆಂದರೆ ಪ್ರಸಿದ್ಧ ಶ್ಲೋಕ ಹೇಳುತ್ತೆ, ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂತ ಹೇಳಿ. ಹಾಗಾಗಿ ಪುಣ್ಯಕ್ಷೇತ್ರಕ್ಕೆ ಹೋಗುವಾಗ ಯಾವಾಗಲೂ ಕೂಡ ಅಲ್ಲಿ ತಪ್ಪು ಕೆಲಸಗಳನ್ನ ಮಾಡಬಾರದು. ಈ ಕಾರಣದಿಂದಲೇ ಎಲ್ಲ ಮಠದ ಪೀಠಾಧಿಪತಿಗಳು ಕೂಡ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಬರುವ ಎಲ್ಲ ವೈಷ್ಣವ ಮುಂತಾದಂತಹ ಸಾಧುಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಊಟದ ವಸತಿ ವ್ಯವಸ್ಥೆಗಳಿಗೆ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ ಅಲ್ಲಿ ರಾಯರ ಮಠ ಮಂದಿರಗಳನ್ನೆಲ್ಲ ಸ್ಥಾಪನೆ ಮಾಡುವ ಮೂಲಕವಾಗಿ ಆದಷ್ಟು ತೀರ್ಥಯಾತ್ರೆಗೆ ಬರುವಂತಹ ಎಲ್ಲ ಪ್ರಜೆಗಳಿಗೂ ಕೂಡ
ಪಾಪ ಅನ್ನುವಂತಹ ಪಾಪ ಕಾರ್ಯಗಳನ್ನು ಮಾಡೋದು ಕಡಿಮೆ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿಯೇ ಅನೇಕ ಮಠಗಳನ್ನೆಲ್ಲ ಸ್ಥಾಪನೆ ಮಾಡಿದ್ದಾರೆ ಅಂತ ಕೂಡ ನಾವು ತಿಳಿಯಬಹುದು. ಮುಖ್ಯವಾಗಿ ಮಹಾಭಾರತದಲ್ಲಿ ಒಂದು ಕಥೆ ಬರ್ತದೆ. ಪ್ರತಿಯೊಬ್ಬ ಸಜ್ಜನರು ಕೂಡ ತೀರ್ಥಯಾತ್ರೆ ಮಾಡಬೇಕು ಅಂತ ಅಪೇಕ್ಷೆ ಇದ್ದಾಗ ಆ ತೀರ್ಥಯಾತ್ರೆ ಮಾಡುವಾಗ ಅನೇಕ ರೀತಿಯಾದಂತಹ ರಾಕ್ಷಸರು ವಿಘ್ನಗಳನ್ನು ಮಾಡ್ತಾ ಇರ್ತಾರೆ. ಆ ರಾಕ್ಷಸರು ಎಷ್ಟು ಅನ್ನುವಂತಹ ಸಂಖ್ಯೆ 3 ಕೋಟಿ ಅಷ್ಟು ರಾಕ್ಷಸರಿದ್ದರು ಅಂತ ಉಲ್ಲೇಖ ಮಾಡ್ತಾರೆ. ಇವರೆಲ್ಲರೂ ರುದ್ರದೇವರ ವರದಿಂದ ಅಬದ್ಧರಾಗಿ ಬರುವ ಎಲ್ಲ ಯಾತ್ರಿಕರಿಗೂ ಕೂಡ ವಿಘ್ನವನ್ನು ಕೊಡುತ್ತಿರುವಾಗ ಭೀಮಸೇನ ದೇವರು ವನವಾಸದಲ್ಲಿರುವಾಗ ಅಷ್ಟೂ ಜನರನ್ನು 3 ಕೋಟಿ ಸಂಖ್ಯೆಯ ರಾಕ್ಷಸರನ್ನು ಕೂಡ ಸಂಹಾರ ಮಾಡಿ ತೀರ್ಥಯಾತ್ರೆಗೆ ಯಾರ್ಯಾರು ಬರುತ್ತಾರೆ ಅವರೆಲ್ಲರಿಗೂ ಕೂಡ ವಿಘ್ನ ಬರಬಾರದು, ಚೆನ್ನಾಗಿ ತೀರ್ಥಯಾತ್ರೆಗಳನ್ನು ಮಾಡಿ ದೇವರ ಅನುಗ್ರಹ ಪಡೆಯಬೇಕು ಅನ್ನೋದಕ್ಕೋಸ್ಕರವಾಗಿ ಭೀಮಸೇನ ದೇವರು ಅಷ್ಟೂ ಜನ ರಾಕ್ಷಸರನ್ನು ಕೂಡ ಸಂಹಾರ ಮಾಡಿದ್ದಾರೆ ಅನ್ನುವಂತಹ ಒಂದು ವಿಷಯವನ್ನು ಕೂಡ ನಾವು ನೋಡಬಹುದು. ಹಾಗಾಗಿ ಇವತ್ತು ನಾವು ಒಂದು ತೀರ್ಥಯಾತ್ರೆಗೆ ಹೋಗ್ತಾ ಇದ್ದೇವೆ ಅಂತಂದರೆ ಅಲ್ಲಿ ವಿಶೇಷವಾಗಿ ಭೀಮಸೇನ ದೇವರನ್ನು ಕೂಡ ಪ್ರತಿಯೊಬ್ಬರೂ ಕೂಡ ಸ್ಮರಣೆ ಮಾಡಿಕೊಳ್ಳಬೇಕು. ನಂತರ ಈ ತೀರ್ಥಯಾತ್ರೆ ಮಾಡೋದರಿಂದಾಗಿ ಏನು ಪ್ರಯೋಜನ ಬರಬಹುದು ಅಂತ ಪ್ರತಿಯೊಬ್ಬರಿಗೂ ಯೋಚನೆ. ನಹಿ ಪ್ರಯೋಜನಂ ಅನುದ್ದಿಶ್ಯ ಮಂದಃ ಅಭಿ ಪ್ರವರ್ತತೆ. ಪ್ರಯೋಜನ ಇಲ್ಲದೆ ಯಾವ ಮಂದ ಪುರುಷನೂ ಕೂಡ ಪ್ರವೃತ್ತಿ ಮಾಡೋದಿಲ್ಲ. ಹಾಗಾಗಿ ಏನು ಪ್ರಯೋಜನ ಅಂತ ಕೇಳಿದರೆ ತತ್ವಜ್ಞಾನದ ವೃದ್ಧಿ ಆಗುತ್ತೆ, ಲೋಕಜ್ಞಾನವೂ ಜಾಸ್ತಿ ಆಗುತ್ತೆ, ನಮಗೆ ಇತರ ಭಾಷೆಗಳ ಸಂಪರ್ಕ, ದೇಶಗಳ ಪರಿಜ್ಞಾನ ಬರುತ್ತೆ, ತೀರ್ಥ ನದಿಗಳ ಸ್ನಾನ ಮಾಡ್ತೇವೆ, ವಿವಿಧ ದೇವರ ಮೂರ್ತಿಗಳ ದರ್ಶನ, ಅಲ್ಲಿಯ ಆಚರಣೆಗಳನ್ನು ನೋಡ್ತೇವೆ, ಒಳ್ಳೆಯ ಜೀವನ ಸಾರ್ಥಕ ಅನ್ನುವಂತಹ ಭಾವನೆ ನಮಗೆ ತುಂಬ ಬರುತ್ತೆ. ನಂತರ ಪ್ರತಿಯೊಬ್ಬರಿಗೂ ಕೂಪಮಂಡೂಕ ದೃಷ್ಟಿ ಪ್ರತಿಯೊಬ್ಬ ಮನುಷ್ಯನ ಮೇಲೂ ಇರುತ್ತದೆ, ಬಾವಿಯಲ್ಲಿ ಬಿದ್ದ ಕಪ್ಪೆ ಹಾಗೆ ಅಂತ ಹೇಳಿ. ಹಾಗಾಗಿ ನಾವು ಇನ್ನಷ್ಟು ಹೆಚ್ಚೆಚ್ಚು ನಾವು ದೇವಸ್ಥಾನಗಳನ್ನು ದರ್ಶನ ಮಾಡಿ ತೀರ್ಥಯಾತ್ರೆಯನ್ನು ಮಾಡೋದರಿಂದ ನಮಗೆ ಇಂತಹ ಒಂದು ಕೂಪಮಂಡೂಕ ವೃತ್ತಿ ಅನ್ನುವಂತಹ ಹೇಳುವ ನ್ಯಾಯದಿಂದ ದೂರ ಮಾಡಿಕೊಳ್ಳಬಹುದು ನಾವು. ನಂತರ ವೈಷ್ಣವ ತೀರ್ಥಕ್ಷೇತ್ರಗಳ ಸಾಹಿತ್ಯದ ಬಗ್ಗೆ ನಾವು ನೋಡೋದಾದರೆ ಕಲಿಯುಗದಲ್ಲಿ ಅತ್ಯಂತ ವ್ಯಾಪಕವಾಗಿ ಎಲ್ಲ ತೀರ್ಥಕ್ಷೇತ್ರಗಳನ್ನು ಸಂಚಾರ ಮಾಡಿದವರು ಯಾರಾದರೂ ಇದ್ದಾರೆ ಅಂತಂದರೆ ಅದರಲ್ಲಿ ದ್ವೈತಮತ ಪ್ರವರ್ತಕರಾಗಿರುವಂತಹ ಶ್ರೀ ಮಧ್ವಾಚಾರ್ಯರದ್ದು ಅಗ್ರಸ್ಥಾನ. ಯಾಕೆ ಅಂದರೆ ಆಸೇತು ಹಿಮಾಲಯ ಪರ್ಯಂತ 2 ಬಾರಿ ಸಂಚಾರ ಮಾಡಿ 2 ಬಾರಿ ಉತ್ತರ ಬದರಿಯನ್ನು ಕೂಡ ಸಂಚಾರ ಮಾಡಿದ್ದಾರೆ ಮಧ್ವಾಚಾರ್ಯರು. ಹಾಗಾಗಿಯೇ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಎನ್ನುವ ಹಾಗೆ ವಾಯು ಜೀವೋತ್ತಮ ಹೇಗೆ ಅಂತಂದರೆ ನಾವು ಜೀವೋತ್ತಮ, ಹಾಗಾಗಿಯೇ ಇವರು ಹಿಮಾಲಯ ಪರ್ವತ ವಿಶೇಷವಾಗಿ ಸಂಚಾರವನ್ನೆಲ್ಲ ಮಾಡಿರುವುದನ್ನು ನಾವು ನೋಡಬಹುದು. ನಂತರ ಮಲಖೇಡದಲ್ಲಿ ಸ್ಥಾಪಿತರಾಗಿರುವಂತಹ ಟೀಕಾಕೃತ್ಪಾದರೆಂದು ಪ್ರಸಿದ್ಧರಾಗಿರುವಂತಹ ಜಯತೀರ್ಥರು ವಿಶೇಷವಾಗಿ ಸಂಚಾರ ಮಾಡಿದ್ದಾರೆ. ಚಂದ್ರಿಕಾಚಾರ್ಯರೆಂದು ಪ್ರಸಿದ್ಧರಾಗಿರುವಂತಹ ಶ್ರೀ ವ್ಯಾಸರಾಜರು, ಪರಿಮಳಾಚಾರ್ಯರೆಂದು ಪ್ರಸಿದ್ಧರಾಗಿರುವಂತಹ ರಾಘವೇಂದ್ರ ಸ್ವಾಮಿಗಳು, ನಂತರ ಸೋಧೆ ಮಠದ ಪ್ರವರ್ತಕರಾಗಿರುವಂತಹ ಶ್ರೀ ವಾದಿರಾಜ ಸ್ವಾಮಿಗಳು, ವಾಕ್ಯಾರ್ಥ ಚಂದ್ರಿಕಾಕಾರರಾಗಿರುವಂತಹ ವಿದ್ಯಾಧೀಶ ತೀರ್ಥರು, ಹಾಗೆಯೇ ದಾಸಚತುಷ್ಟಯ ಎಂದು ಪ್ರಸಿದ್ಧರಾಗಿರುವಂತಹ ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು ಇವರೆಲ್ಲರೂ ಕೂಡ ಅನೇಕ ರೀತಿಯಾಗಿ ಸಂದರ್ಶನವನ್ನೆಲ್ಲ ಮಾಡಿ ಪುರಂದರದಾಸರು 1,25,000ಕ್ಕಿಂತಲೂ ಹೆಚ್ಚು ಕೃತಿಗಳನ್ನು ತೀರ್ಥಯಾತ್ರೆಗಳ ಬಗ್ಗೆ ಅವರ ಕೃತಿಗಳನ್ನೆಲ್ಲ ಬರೆದಿರುವುದನ್ನು ಕಾಣಬಹುದು. ವಿಜಯದಾಸರು ಕೂಡ ಹಾಗೆಯೇ ಅನೇಕ ರೀತಿಯಾದಂತಹ ಕೃತಿಗಳನ್ನೆಲ್ಲ ತೀರ್ಥಕ್ಷೇತ್ರಗಳಲ್ಲಿರುವಂಥ ದೇವರುಗಳ ಬಗ್ಗೆ ಹಾಡಿ ಹೊಗಳಿದ್ದಾರೆ. ವಾದಿರಾಜರು ಈ ವಿಷಯದಲ್ಲಿ ಸಂಸ್ಕೃತದಲ್ಲಿ ಯಾವುದಾದ್ರೂ ಒಂದು ತೀರ್ಥಕ್ಷೇತ್ರದ ಮಹತ್ವ, ತೀರ್ಥಕ್ಷೇತ್ರಕ್ಕೆ ಹೋಗಬೇಕಾಗಿರುವಂತಹ ಕಾಲ್ನಡಿಗೆ ದಾರಿಗಳು ಅಥವಾ ಸಂಚಾರ ಮಾಡುವಂಥ ದಾರಿಗಳು, ಅಲ್ಲಿಯ ವ್ಯವಸ್ಥೆ ಹೇಗಿರುತ್ತೆ ಅನ್ನೋದನ್ನು ಚೆನ್ನಾಗಿ ಸಂಸ್ಕೃತದಲ್ಲಿ ತಿಳಿಸಿಕೊಟ್ಟವರು ಯಾರಾದರೂ ಇದ್ದಾರೆ ಅಂತಂದರೆ ಅದು ವಾದಿರಾಜರದ್ದು ಅತ್ಯುತ್ತಮವಾದ ಕೊಡುಗೆ. ಅವರ ತೀರ್ಥ ಪ್ರಬಂಧ ಪುಸ್ತಕದಲ್ಲಿ ದಕ್ಷಿಣ ಪ್ರಬಂಧ, ಉತ್ತರ ಪ್ರಬಂಧ, ಪಶ್ಚಿಮ ಪ್ರಬಂಧ ಅನ್ನುವಂತಹ 4 ಪ್ರಬಂಧಗಳನ್ನು ಮಾಡಿಕೊಂಡು ಅಲ್ಲಿ ಸಂಚಾರವನ್ನು ಮಾಡುವ ಮೂಲಕವಾಗಿ ಆ ತೀರ್ಥಕ್ಷೇತ್ರಗಳ ಮಹತ್ವವನ್ನೆಲ್ಲ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಹಾಗಾಗಿ ಅವರೇ ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಶೇಷ ಶ್ಲೋಕ ಒಂದು ಅಂತಂದರೆ ಪ್ರಸಿದ್ಧ ಶ್ಲೋಕ ಅಯೋಧ್ಯ ಮಥುರಾಮಾಯ ಕಾಶಿ ಕಾಂಚಿ ಅವಾಂತಿಕ ಪುರಿ ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಕ. ಮೋಕ್ಷವನ್ನು ಕೊಡುವಂತಹ 7 ಸ್ಥಳ ಯಾವುದು ಅಂತಂದರೆ ಒಂದು ಅಯೋಧ್ಯ ರಾಮ ಜನ್ಮಭೂಮಿ, ಮಥುರಾ ಕೃಷ್ಣ ಜನ್ಮಭೂಮಿ, ಮಾಯಾ ಅಂತಂದರೆ ಮಾಯಾಪುರಿ ಅನ್ನೋದು ಹರಿದ್ವಾರಕ್ಕಿರುವಂಥ ಹೆಸರು. ಮಾಯಾ ಅನ್ನುವಂಥ ದೇವಿ ಅಲ್ಲಿ ವಾಸ ಮಾಡಿದ್ದಾಳೆ, ಅದರಿಂದ ಅವಳಿಗೆ ಮಾಯಾಪುರಿ ಅನ್ನುವಂತಹ ಹೆಸರು ಅಲ್ಲಿ ಬಂದಿದ್ದೆ. ಹರಿದ್ವಾರ ಗಂಗಾದ್ವಾರ ಅಂತ ಕರೀತಾರೆ. ಕಾಶಿ ಕ್ಷೇತ್ರ, ಕಾಂಚಿ, ನಂತರ ಅವಂತಿಕಾ ಅಂತಂದರೆ ಅವಂತಿ ಅನ್ನುವಂಥದ್ದು ಉಜ್ಜಯಿನಿಯಲ್ಲಿ ವಿಶೇಷವಾಗಿ ಆ ದೇವರ ಸ್ಮರಣೆ ಅನ್ನೋದು ಅಲ್ಲಿ ಹೋದಾಗಲೂ ಕೂಡ ಮೋಕ್ಷ ಸಿಗಲಿಕ್ಕೆ ಸಾಧ್ಯತೆ ಇದೆ.
ಜಗನ್ನಾಥಪುರಿ, ದ್ವಾರಾವತಿ ಅನ್ನುವಂತಹ ದ್ವಾರಕಾ ಪಟ್ಟಣ, ಹೀಗೆ ಈ 7 ಸ್ಥಳಗಳನ್ನು ವಿಶೇಷವಾಗಿ ಸಂದರ್ಶನ ಮಾಡಬೇಕು ಅಂತೇಳಿ ಇವತ್ತು ನಾವು ಎಲ್ಲಿ ಈ ತೀರ್ಥಕ್ಷೇತ್ರ ಮಹತ್ವದ ವಿಷಯವನ್ನು ಕೇಳ್ತಾ ಇದ್ದೇವೆ. ಚಾತುರ್ಮಾಸ್ಯದಲ್ಲಿ ವಿಶೇಷವಾಗಿ ಈ ಪ್ರವಚನ ಮಾಲಿಕೆಯನ್ನೆಲ್ಲ ಯಾರು ಮಾಡ್ತಾ ಇದ್ದಾರೆ, ಆ ಸ್ವಾಮಿಗಳು ಇರುವಂತಹ ಮಠದ ಪಕ್ಕದಲ್ಲಿಯೂ ಕೂಡ ತುಂಗಾ ನದಿ ಹರಿತಾ ಇದೆ. ಆ ತುಂಗಾ ನದಿಯು ಕೂಡ ದೊಡ್ಡ ಪವಿತ್ರ ಇರುವಂತಹ ನದಿ. ಅಂತಹ ನದಿಯ ಸಮೀಪದಲ್ಲಿ ಇಂತಹ ಕ್ಷೇತ್ರದಲ್ಲಿ ನಾವು ಈ ಪ್ರವಚನ ಮಾಲಿಕೆಯನ್ನು ಮಾಡಿಕೊಟ್ಟಿರುವಂತಹ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರುವಂತಹ ಪೂಜ್ಯ ಶ್ರೀಗಳಿಗೆ ನಮಸ್ಕಾರವನ್ನು ಸಲ್ಲಿಸಿ ನನ್ನ ಈ 2 ಮಾತನ್ನು ದೇವರಿಗೆ ಅರ್ಪಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಿತಮಸ್ತು.